ಎಲ್ಲ ಮಹಿಳೆಯರಿಗೆ UPT ಪಾಸಿಟಿವ್ ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅವ್ರ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಈ ಥರ ಒಂದು ತಾಯಿ ಕಾರ್ಡನ್ನ ಕೊಡ್ತಾರಲ್ಲಿ. ಈ ಕಾರ್ಡಲ್ಲಿ ಫಸ್ಟ್ ಪೇಜಲ್ಲಿ ನಮ್ಮ ಇನ್ಫಾರ್ಮೇಷನ್ನ ಮತ್ತು ಅದ್ರ ಪಕ್ಕದ ಪೇಜಲ್ಲಿ ಸ್ಕೀಮ್ಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪೇಜಲ್ಲಿ ಬಂದುಬಿಟ್ಟು ಗರ್ಭಿಣಿ ಸ್ತ್ರೀಯ ಹೈಟ್, ವೇಟ್, BP ಮೆನ್ಷನ್ ಮಾಡಿರ್ತಾರೆ. ಮತ್ತು ಅದ್ರ ಕೆಳಗಡೆ TT ಇಂಜೆಕ್ಷನ್ನ ಯಾವಾಗ ತೊಗೋಬೇಕು ಮತ್ತು ಎಷ್ಟು ತೊಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊದಲಿಗೆ 3 ತಿಂಗಳು ಐರನ್ ಆ್ಯಂಡ್ ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೋಬೇಕಾಗುತ್ತೆ. ಪ್ರೈವೇಟಿಂದ ಆದರೂ ತೊಗೋಬೋದು, ಗೌರ್ಮೆಂಟಿಂದ ಆದರೂ ತೊಗೋಬೋದು. ಕಂಟೆಂಟ್ ಎಲ್ಲ ಸೇಮ್ ಇರುತ್ತೆ. 4 ಮಂತ್ ಆದಮೇಲೆ ಅಪ್ ಟು ಡೆಲಿವರಿ ತನಕ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. 4 ಮಂತ್ಸ್ ಆದಮೇಲೆ ಆಲ್ಬಂಜಲ್ 400 mg ಅಂಥೇಳಿ ಒಂದು ಟ್ಯಾಬ್ಲೆಟ್ ಬರುತ್ತೆ. ಈ ಟ್ಯಾಬ್ಲೆಟ್ ಕೂಡ ತೊಗೋಬೇಕು. ಈ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ರಕ್ತಹೀನತೆ ಆಗೋದಿಲ್ಲ. ಪಕ್ಕದ ಪೇಜಲ್ಲಿ ಬ್ಲಡ್ ರಿಪೋರ್ಟ್ಸ್ನ ಬರೆದಿರ್ತಾರೆ. ಬ್ಲಡ್ ಚೆಕಪ್ಸ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಹಿಮೋಗ್ಲೋಬಿನ ಮತ್ತು ಮೂತ್ರದಲ್ಲಿ ಅಲ್ಬುಮಿನ್, HIV, HbSc, RPS ಈ ಥರ ಎಲ್ಲ ಟೆಸ್ಟ್ನು ಬರೆದಿದ್ದಾರೆ. HP ಬಂದು ಪ್ರೆಗ್ನೆಂಟ್ ವುಮೆನ್ಗೆ ನಾರ್ಮಲ್ ಅಂದರೂ 11 ಇರಬೇಕು, ಅದರಿಂದ ಕೆಳಗಡೆ ಇರಬಾರ್ದು. ಅದೇ ಥರ ಇಲ್ಲಿ 5 ಮಂತ್ಸ್ ಅನಾಮಲಿ ಸ್ಕ್ಯಾನ್ ಕಂಪ್ಲೀಟ್ ಆದಮೇಲೆ ಬೇಬಿ ಪೊಸಿಷನ ಮತ್ತು ಪ್ಲಾಸೆಂಟಾ ಪೊಸಿಷನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಅಮ್ನಿಟಿಕ್ ವ್ಯಾಲ್ಯೂ ಎಲ್ಲ. ಅದೇ ಥರ ಕೆಳಗಡೆ ಕೂಡ ಒಂದು ಸ್ವಲ್ಪ ಬ್ಲಡ್ ಚೆಕಪ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಎಲ್ಲರಿಗೂ ಮಾಡಲ್ಲ, ಒಂದೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳಿಗೆ ಮಾತ್ರ ಮಾಡ್ತಾರೆ. OGCT ಬ್ಲಡ್ ಟೆಸ್ಟ ಸುಮಾರು ಹಾಸ್ಪಿಟ್ಲ್ಗಳಲ್ಲಿ ಮಾಡ್ತಾರೆ. ಅದನ್ನು 7 ಮಂತ್ಸಿಗೆ ಮಾಡ್ತಾರೆ. ಅದು ಟೆಸ್ಟ್ ಬಂದುಬಿಟ್ಟು ಜೆಸ್ಟೇಷನಲ್ ಡಯಾಬಿಟಿಕನ್ನು ಕಂಡುಹಿಡಿಯೋದಕ್ಕಿರುತ್ತದೆ. ಇಲ್ಲಿ ಅದೇ ಥರ ಲಾಸ್ಟ್ ಪೇಜಲ್ಲಿ ಬಂದುಬಿಟ್ರೆ ಪ್ರೆಗ್ನೆನ್ಸಿಯಲ್ಲಿ ಬರೋ ಹೈಪರ್ ಟೆನ್ಷನ ಮತ್ತು ಮಧುಮೇಹ ಕಾಯಿಲೆಗಳ ಬಗ್ಗೆ ಇಲ್ಲಿ ವಿವರವಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಏನೇನು ಸಿಮ್ಟಮ್ಸ್ ಇರುತ್ತದಂತ ಹೇಳಿ. ಅದಾದಮೇಲೆ ಇಲ್ಲಿ ಪೇಜ್ ನಂಬರ್ ಬಂದು 34. ಈ ಪೇಜಲ್ಲಿ ಬಂದುಬಿಟ್ಟು ಗೌರ್ಮೆಂಟಿಂದ ಯಾವ್ಯಾವ ಸ್ಕೀಮ್ ಇವೆ ಪ್ರೆಗ್ನೆನ್ಸಿಗೆ ಮತ್ತು ಡೆಲಿವರಿ ಆದಮೇಲೆ ಬೇಬಿಗೆ ಆಗಿರ್ಬೋದು ಅಥವಾ ಆಪ್ರೇಷನ್ಗೆ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದು ಯೋಜನೆ ಯಾವುದು ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಅಲ್ಲಿ ಪ್ರತಿಯೊಂದನ್ನು ಅಂಗನವಾಡಿ ಕೇಂದ್ರಕ್ಕೆ ನಾವು ಹೋಗಿ ಕೇಳಬೇಕಾಗುತ್ತೆ, ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ತಾಯಿ ಕಾರ್ಡು ಪ್ರೆಗ್ನೆನ್ಸಿಗೆ ಮಾತ್ರ ಸೀಮಿತವಲ್ಲದೆ ಡೆಲಿವರಿ ಆದಮೇಲೆ ಕೂಡ ಇಲ್ಲಿ ಯೂಸ್ ಆಗುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಒಂದು ಮಗು ಆದಮೇಲೆ ಯಾರ್ಯಾರು ಪ್ಲ್ಯಾನಿಂಗ್ ಮಾಡ್ತಿರ್ತೀರ ಅವರಿಗೆ ನಿರೋಧಕ ಇಂಜೆಕ್ಷನ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಪರ್ಮನೆಂಟಾಗಿ ಯಾರಾದರೂ ನೀವು ಆಪ್ರೇಷನ್ ಮಾಡಿಸ್ಕೋದಾಗಿರ್ಬೋದು, ಅಥವಾ ಟೆಂಪ್ರವರಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅದರ ಇನ್ಫಾರ್ಮೇಷನ್ ಕೂಡ ಫುಲ್ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನಮ್ಗೆ ಬೇಬಿ ಇಮ್ಯುನೈಸೇಷನ್ ಕೂಡ ಇದು ತುಂಬ ಹೆಲ್ಪ್ ಆಗುತ್ತದೆ.